ಕರ್ನಾಟಕದ ಏಕಮೇವ ಪ್ರವಾಸ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂತಹ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಹಾಗೆ ಕರ್ನಾಟಕದ ಖ್ಯಾತ ಅಭಿನೇತ್ರಿ ಶ್ರೀಮತಿ ಅದಿತಿ ಪ್ರಭುದೇವ್ ಅವರೇ, ಹಾಗೆ ಕರ್ನಾಟಕ ರಾಜ್ಯ ಟ್ರಾವೆಲ್ ಆಪರೇಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಹೊಳ್ರೆ, ಮಾತಾಡ್ತಾ ಇದ್ದೆ. ಯಾವುದೇ ಒಂದು ಸಂಸ್ಥೆ 1 ವರ್ಷ 2 ವರ್ಷ ಸಸ್ಟೈನ್ ಆಗೋದಕ್ಕೆ ಬಹಳ ಶ್ರಮ ಪಡಬೇಕಾಗುತ್ತೆ, ಬಹಳ ಕಷ್ಟ ಪಡಬೇಕಾಗುತ್ತೆ. ಅಂಥದ್ರಲ್ಲಿ 32 ವರ್ಷದಿಂದ ನಿಮ್ಮ ಸೇವೆನ ಸಲ್ಲಿಸ್ತಿದ್ದೀರಾ ಅಂದ್ರೆ ಇದು ನಿಜವಾಗ್ಲೂ ಸಣ್ಣ ಮಾತಲ್ಲ, ದೊಡ್ಡ ಮಾತು. ಹಾಗೆ ಸ್ವಾಮಿಗಳು ಮಾತಾಡ್ತಾ ಹೇಳ್ತಾ ಇದ್ರು, ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ. ಖಂಡಿತವಾಗ್ಲೂ ನಿಜ ಸ್ವಾಮಿಗಳೇ. ಯಾಕಂದ್ರೆ ನಾವು ಪುಸ್ತಕಗಳನ್ನ ಓದಿದಾಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮಗೆ ಜ್ಞಾನ ಬೆಳೆಯುತ್ತೆ. ಆದ್ರೆ ನಾವು ದೇಶಗಳನ್ನ ಸುತ್ತಿದಾಗ, ಪ್ರಪಂಚ ಪರ್ಯಟನೆ ಮಾಡಿದಾಗ ಬದುಕಿನ ಬಗ್ಗೆ ಜ್ಞಾನ ಬೆಳೆಯುತ್ತೆ. ಅದು ನನಗೆ ವೈಯಕ್ತಿಕವಾಗಿ ಬಹಳ ಸಲಿ ಆಗಿದೆ. ಯಾವುದೇ ಬೇರೆ ದೇಶಕ್ಕೆ ಹೋದಾಗ, ಬೇರೆ ಊರಿಗೆ ಹೋದಾಗ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ವಿಷಯಗಳನ್ನ ನಾವು ಕಲಿತೀವಿ, ಅಳವಡಿಸ್ಕೋತೀವಿ, ಹಾಗೆ ತಿದ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲೇ ನನಗೆ ಅನ್ಸಿದ್ದು ಬಹಳ ಇದೆ. ಟ್ರಾವೆಲ್ ಅಂದ ತಕ್ಷಣ ಅಫ್ಕೋರ್ಸ್ ನಾವ್ ಇವತ್ತು ಅಡಿಗಾಸ್ ಯಾತ್ರಾ ಅವರ ಒಂದು ಕಾರ್ಯಕ್ರಮದಲ್ಲಿ ಇದ್ರು ಕೂಡ ನನ್ನ ವೈಯಕ್ತಿಕವಾದ ಒಂದು ವಿಷಯನ ಹಂಚ್ಕೋಬೇಕು ಅಂತ ಆಸೆ. ಬೇರೆ ದೇಶಕ್ಕೆ ಹೋದಾಗ ಸುಮಾರು ನಮ್ಗೆ ಅಫ್ಕೋರ್ಸ್ ದುಡ್ಡಿನ ವಿಷಯಗಳಲ್ಲಿ ಕೆಲವೊಂದು ಗೊಂದಲಗಳು ನಡೀಬೋದೇ ಹೊರತು ಬೇರೆ ಯಾವುದೇ ವಿಷಯದಲ್ಲಿ, ಅಂದ್ರೆ ನಮ್ಗೆ ಸೇಫ್ಟಿ ವಿಷಯದಲ್ಲಿ ಅಥವಾ ಸ್ವಚ್ಛತೆ ವಿಷಯದಲ್ಲಿ ಸುಮಾರು ದೇಶಗಳಿಗೆ ಹೋದಾಗ ಯಾವುದೇ ಕೊರತೆ ಅನ್ಸೋದಿಲ್ಲ ನಮ್ಗೆ. ವಾವ್, ನೋಡಿ ಎಷ್ಟು ಸ್ವಚ್ಛವಾಗಿದ್ದಾರೆ, ಎಷ್ಟು ಸುಂದರವಾಗಿದೆ ಅಂತಾನೆ ಅನಿಸ್ತಾ ಇದೆ. 32ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗೆ ನಾವು ಹೊಸ ಲೋಗೋ, 31 ವರ್ಷದಿಂದ ಇರುವಂತ ಲೋಗೋವನ್ನ ಇವತ್ತು ಹೊಸ ಲೋಗೋವನ್ನ ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಶ್ರೀಯುತ ನಮ್ಮ ಶ್ರೀ ಭಜನಾನಂದ ಗುರೂಜಿಯವರು ಹರಪೀಠ ಹರಿಹರ ಇವರು ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ಹೊಸದೊಂದು ನ್ಯೂಸ್ ವೆಬ್ಸೈಟ್, ಅಂದ್ರೆ ಅಡಿಗಾಸ್ ಯಾತ್ರಾದ ವೆಬ್ಸೈಟ್ ಆಲ್ರೆಡಿ ಇದೆ. ಹೊಸದಾಗಿ ಇವತ್ತು ಯಾತ್ರಾ ನ್ಯೂಸ್ ಅಂತ ನಿಮಗೆ ಸ್ಥಳಗಳ ಪರಿಚಯ ಇರ್ಬೋದು, ಸ್ಥಳಗಳ ಮಾಹಿತಿ ಇರ್ಬೋದು, ಅಥವಾ ಅಡಿಗಾಸ್ ಯಾತ್ರಾದ ಪ್ಯಾಕೇಜ್ಗಳು ಇರ್ಬೋದು, ಆ ನ್ಯೂಸ್ ವೆಬ್ಸೈಟ್ ನಲ್ಲಿ ಸಿಗ್ತದೆ. ಇದನ್ನ ನಮ್ಮ ಖ್ಯಾತ ಲೇಖಕರು ಹಾಗೂ ಕರ್ನಾಟಕದ ಏಕೈಕ ಪ್ರವಾಸ ಪತ್ರಿಕೆಯಾದಂತ, ಟೂರಿಸಂ ಬಗ್ಗೆ ಇರುವಂತ ಪತ್ರಿಕೆಯಾದಂತ ಪ್ರವಾಸಿ ಪ್ರಪಂಚದ ಪ್ರಧಾನ ಸಂಪಾದಕರಾದಂತ ವಿಶ್ವೇಶ್ವರ ಭಟ್ರು ಅದನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಮತ್ತೊಂದು, ನಾವು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ, ಅದನ್ನ ಮತ್ತಷ್ಟು ಅಪ್ಗ್ರೇಡ್ ಮಾಡಿದ್ದೇವೆ. ಮತ್ತಷ್ಟು ನಮ್ಮ ಅನಿಸಿಕೆ, ಪ್ರವಾಸಿಗರ ಅನಿಸಿಕೆ, ಪ್ರವಾಸ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ನೀಡ್ಲಿಕ್ಕಾಗಿ ಹೊಸ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿದ್ದೇವೆ. ಅದನ್ನ ಖ್ಯಾತ ಚಲನಚಿತ್ರ ಅಭಿನೇತ್ರಿ ಅದಿತಿ ಪ್ರಭುದೇವ್ ಅವರು ಮಾಡಿದ್ದಾರೆ, ಅದನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ಮತ್ತೊಂದು ಹೊಸದಂದ್ರೆ ನಮ್ಮ ಬ್ರೋಷರ್ ರಿಲೀಸ್, ಈ ವರ್ಷದ 32ನೇ ವರ್ಷದ ಬ್ರೋಷರ್ ಅನ್ನ ಶ್ರೀಯುತ ನಮ್ಮ ವಿಧಾನ ಪರಿಷತ್ ಸಭಾಪತಿಗಳಾದಂತ ಶ್ರೀ ಬಸವರಾಜ್ ಹೊರಟ್ಟಿ ಅವರು ಇವತ್ತು ಅದನ್ನ ಬಿಡುಗಡೆ ಮಾಡಿದ್ದಾರೆ.
ಹಾಗೆ ಕರ್ನಾಟಕ ಟ್ರಾವೆಲ್ ಅಸೋಸಿಯೇಷನ್, ಸ್ಟೇಟ್ ಟ್ರಾವೆಲ್ ಅಸೋಸಿಯೇಷನ್ ಅದರ ಪ್ರೆಸಿಡೆಂಟ್ ಶ್ರೀ ರಾಧಾಕೃಷ್ಣ ಹೊಳ್ರು ಸಹ ಸಭೆಯಲ್ಲಿ ಭಾಗವಹಿಸಿದ್ರು. ಹಾಗೆ ಇವತ್ತು ನಮ್ಮ ಬಹಳಷ್ಟು ಜನ ಪ್ರವಾಸಿಗರು ಒಳಗಡೆ ಕೂತ್ಕೊಳ್ಳಿಕ್ಕೂ ಜಾಗ ಇಲ್ಲ, ಅಷ್ಟು ಇದ್ರೂ ಹೊರಗಡೆ ಇದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಏನಂದ್ರೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಂಸ್ಥೆಯ ಈ ಪ್ರವಾಸಿಗರನ್ನೆಲ್ಲ ನೋಡಿದ ನಮ್ಗೆ ಬಹಳ ಹೆಮ್ಮೆನೂ ಆಗ್ತಾ ಇದೆ. ಕಾರ್ಯಕ್ರಮದ ಯಶಸ್ಸು ಅನ್ನುವಂಥದ್ದು ಅಲ್ಲಿ ಬಂದಂತಹ ಅತಿಥಿಗಳಾಗಿರ್ಬೋದು, ಮಾಧ್ಯಮ ಮಿತ್ರರಾಗಿರ್ಬೋದು, ಅಥವಾ ನಮ್ಮ ಒಂದು ಏನು ಕಾರ್ಯಕ್ರಮಕ್ಕೆ ಬಂದಂತ ಪ್ರವಾಸಿಗರ ಮೇಲೆ ನಿರ್ಭರ ಆಗಿರುತ್ತೆ. ಇವತ್ತು ನಮ್ಮ ಪ್ರವಾಸಿಗರ ಸಂಖ್ಯೆಯನ್ನ ನೋಡಿದಾಗ ಹೆಮ್ಮೆ ಆಯ್ತು. ಯಾಕಂದ್ರೆ ಬೇರೆ ಎಲ್ಲ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬಹುದು, ಅಭಿಮಾನ ಅನ್ನುವಂಥದ್ದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಲಿಕ್ಕೆ ಬಹಳ ಕಷ್ಟ ಇದೆ ಯಾವುದೇ ಒಂದು ಕ್ಷೇತ್ರದಲ್ಲಿ. ಇದ್ರಲ್ಲಿ ನಿಟ್ಟಿನಲ್ಲಿ 32 ವರ್ಷಗಳ ಅಡಿಗರ ಏನು ಶ್ರಮ ಏನಿತ್ತು, ಇವತ್ತು ನನ್ಗೆ ಅದು ಸಾರ್ಥಕ್ಯವನ್ನ ಕಂಡಿದೆ. ಪ್ರತಿ ವರ್ಷ ನಾವು ಮಾಡ್ತೇವೆ, ಪ್ರವಾಸಿ ಮಿಲನ ಅಂತ ಮಾಡ್ತೇವೆ, ಸಾವಿರಾರು ಜನ ಸೇರ್ತಿದ್ರು. ಆದ್ರೆ ಇವತ್ತಿನ ಜನಸಂಖ್ಯೆ ಬಂದಂತ ಏನು ಸಂಖ್ಯೆ ಇತ್ತಲ್ಲ, ಇದು ಬಹಳ ಒಂದು ಟ್ರೆಮೆಂಡಸ್ ಅನಿಸ್ತು ನಮ್ಗೆ. ಬಹುಶಃ ಎಲ್ಲೋ ಅವರಿಗೆ ನಾವು ಏನು ಸೀಟಿಂಗ್ ಫೆಸಿಲಿಟಿ ಆಗಿರ್ಲಿ ಎಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಯಶಸ್ಸು ನಮ್ದು ಮಾತ್ರ ಅಲ್ಲ, ನಿಮ್ಮೆಲ್ಲರದ್ದು, ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹೀಗೆ ನಿಮ್ ಸಹಕಾರ ನಮ್ಮ ಸಂಸ್ಥೆ ಮೇಲೆ, ನಮ್ಮ ಸಿಬ್ಬಂದಿ ಮೇಲೆ, ಪ್ರವಾಸಿಗರ ಮೇಲೆ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.